ಹಾಯ್ ಫ್ರೆಂಡ್ಸ್, ಭಾರತದ ಆಪರೇಷನ್ ಸಿಂಧೂರಕ್ಕೆ ಪಾಕಿಸ್ತಾನ ಕಕ್ಕಾಬಿಕ್ಕಿಯಾಗಿದೆ. ಪದೇ ಪದೇ ದಾಳಿ ನಡೆಸುತ್ತಿದ್ದು ಭಾರತ ಸರಿಯಾಗಿ ಪಾಕ್ನ ಸೊಕ್ಕು ಮುರಿತಿದೆ. ಪ್ರತಿ ದಾಳಿ ಜಾಸ್ತಿ ಆಗಿದ್ದು ಪೂರ್ಣ ಪ್ರಮಾಣದ ಯುದ್ಧವೊಂದು ಘೋಷಣೆ ಆಗಿಲ್ಲ ಅಷ್ಟೇ. ಹಾಗಾದ್ರೆ ಭಾರತ ಪಾಕಿಸ್ತಾನ ನಡುವೆ ಯಾವೆಲ್ಲ ಯುದ್ಧಗಳು ನಡೆದಿವೆ? ಎರಡು ದೇಶಗಳ ಸಂಬಂಧ ಹೇಗೆಲ್ಲ ಹಾಳಾಗ್ತಾ ಹೋಯ್ತು? ಪಾಕಿಗಳ ತಾಕತ್ತು ಎಷ್ಟು? ಈ ಹಿಂದೆ ಎಷ್ಟು ಯುದ್ಧ ಮಾಡಿದೆ? ಅದರಲ್ಲಿ ಕೊನೆಗೆ ಎಂತೆಂಥ ಅವಮಾನ ಅನುಭವಿಸಿ ಮುಖ ಮುಚ್ಕೊಂಡು ಓಡೋಯ್ತು ಅಂತ ನಾವು ನಿಮಗೆ ಡೀಟೇಲ್ ಆಗಿ ಹೇಳ್ತೀವಿ. ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಸ್ವಾತಂತ್ರ್ಯ ಬಂದ ಮೇಲೆ ಪಕ್ಕದ ಪಾಕಿಸ್ತಾನ ದೇಶ ಒಂದಲ್ಲ ಎರಡಲ್ಲ 4 ಬಾರಿ ಭಾರತದ ಮೇಲೆ ಯುದ್ಧಕ್ಕೆ ಬಂದಿದೆ. ಆದ್ರೆ ಪಾಕಿಸ್ತಾನಿಗಳ ಹಣೆ ಬರಹಕ್ಕೆ ಒಂದೂ ಯುದ್ಧ ಗೆಲ್ಲೋಕಾಗಿಲ್ಲ. ಕಾಲ್ ಕೆರೆದು ಮುಖ ಎತ್ಕೊಂಡು ಬಂದು ಸೊಡ್ಡೆಲ್ಲ ಪುಡಿಯಾಗೋ ಹಾಗೆ ಏಟು ತಿಂದು ಸೋತು ಹೋಗಿದೆ. ಯಾವ್ಯಾವ ಇಸವಿಯಲ್ಲಿ ಯಾವ್ಯಾವ ಕಾರಣಕ್ಕೆ ಯುದ್ಧಕ್ಕೆ ಬಂತು? ನಮ್ಮ ವೀರ ಯೋಧರು ನರಿ ಬುದ್ಧಿಯ ದುಷ್ಟರನ್ನ ಹೇಗೆ ಹೊಡೆದೋಡಿಸಿದ್ರು ಅಂತ ಹೇಳ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ಕೊನೆ ತನಕ ನೋಡಿ. 1947 ಕಾಶ್ಮೀರಕ್ಕಾಗಿ ಕದನ. ಅದು 1947ರ ಅಕ್ಟೋಬರ್ 22. ಎರಡು ದೇಶಗಳಿಗೆ ಸ್ವಾತಂತ್ರ್ಯ ಬಂದು 2 ತಿಂಗಳು ಆಗಿತ್ತು. ಆದ್ರೆ ಜಮ್ಮು ಕಾಶ್ಮೀರದ ರಾಜ ಹರಿ ಸಿಂಗ್ ಎರಡೂ ದೇಶಕ್ಕೆ ಸೇರದೆ ಸ್ವಾತಂತ್ರ್ಯವಾಗಿರಲು ಬಯಸ್ತಿದ್ದ. ಪಾಕಿಸ್ತಾನಕ್ಕೆ ಅದು ಇಷ್ಟವಿರಲಿಲ್ಲ. ಆದ್ರೆ ಯುದ್ಧ ಮಾಡೋಣ ಅಂದ್ರೆ ಆಗಿನ್ನೂ ಎರಡೂ ದೇಶಗಳ ಸೇನೆಗೆ ಬ್ರಿಟಿಷರೇ ಸೇನಾಧಿಪತಿಯಾಗಿದ್ರು. ಎರಡು ಸೇನೆಗಳ ಮುಖ್ಯಸ್ಥರು ಗವರ್ನರ್ ಜನರಲ್ ಮೌಂಟ್ ಬ್ಯಾಟನ್ ಹೇಳ್ದಂಗೆ ಕೇಳಬೇಕಿತ್ತು. ಹೀಗಾಗಿ ದುಷ್ಟರಿಗೆ ಅವರ ಸೇನೆ ನುಗ್ಗಿಸಲು ಆಗ್ಲಿಲ್ಲ. ಹೀಗಾಗಿ ಗುಡ್ಡಗಾಡು ಪಂಗಡ ಒಂದಕ್ಕೆ ನೆರವು ಕೊಟ್ಟು ಕಾಶ್ಮೀರದ ಮೇಲೆ ದಾಳಿ ಮಾಡಿಬಿಟ್ರು. ಅಲ್ಲದೆ ಕಾಶ್ಮೀರದ ಒಂದು ಭಾಗವನ್ನು ಕಬ್ಜಾ ಮಾಡಿಕೊಂಡ್ರು. ಇದರಿಂದ ಕಂಗೆಟ್ಟ ರಾಜ ಹರಿ ಸಿಂಗ್ ಜಮ್ಮು ಕಾಶ್ಮೀರವನ್ನು ಭಾರತಕ್ಕೆ ಸೇರಿಸಲು ಒಪ್ಪಿ ಸೈನ್ ಹಾಕಿದ್ರು. ಆಗ ಕಾಶ್ಮೀರ ಭಾರತದ ಭಾಗವಾಗಿದ್ರಿಂದ ರಕ್ಷಣೆಗಾಗಿ ಭಾರತದ ಸೈನಿಕರು ಫೀಲ್ಡ್ಗಿಳಿದ್ರು. ಕಂತ್ರಿಗಳನ್ನು ಹೊಡೆದೋಡಿಸಿದ್ರು. ಭಾರತ ವಿನ್ ಆಯ್ತು. ಇನ್ನೇನು ಕಂಪ್ಲೀಟ್ ಆಗಿ ಕಾಶ್ಮೀರದಿಂದ ಪಾಕಿಗಳನ್ನು ಹೊರಗಟ್ಟಬೇಕು ಅನ್ನೋಷ್ಟರಲ್ಲಿ ಅಂದಿನ ಪ್ರಧಾನಿಯಾಗಿದ್ದ ನೆಹರು ವಿಶ್ವಸಂಸ್ಥೆ ಮೆಟ್ಟಿಲೇರಿದ್ರು. ಕದನ ವಿರಾಮ ಘೋಷಣೆ ಆಯಿತು. ಕಾಶ್ಮೀರದ ಒಂದು ಭಾಗ ಪಾಕ್ ಬಳಿ ಉಳಿಯಿತು. ಅದೇ ಪಾಕ್ ಆಕ್ರಮಿತ ಕಾಶ್ಮೀರ. 1965 ಸೋಲಿನ ನೋವಲ್ಲೂ ನುಗ್ಗಿದ ಭಾರತ. 1962ರಲ್ಲಿ ಆರಂಭವಾಗಿದ್ದ ಭಾರತ ಚೀನಾ ಕದನ 1964ರಲ್ಲಿ ನಮ್ಮ ಸೋಲಿನೊಂದಿಗೆ ಅಂತ್ಯವಾಗಿತ್ತು. ಇದೇ ಟೈಮ್ಗೆ ನರಿತರ ಹೊಂಚು ಹಾಕೊಂಡು ಕುಳಿತಿತ್ತು ಪಕ್ಕದ ಪಾಕಿಸ್ತಾನ. ಹೇಗೂ ಸೋತಿದ್ದಾರೆ, ಆರಾಮಾಗಿ ಸೋಲಿಸ್ಬೋದು ಅಂದ್ಕೊಂಡು 1965ರ ಸೆಪ್ಟೆಂಬರ್ 23ರಂದು ಗಡಿಯಲ್ಲಿ ನುಗ್ಗಿದ್ದರು ಪಾಪಿ ದೇಶದ ಸೈನಿಕರು. ನೋಡ್ತಾ ನೋಡ್ತಾ ದುಷ್ಟರು ತಮ್ಮೆಲ್ಲ ಸೈನ್ಯವನ್ನು ಬಳಸಿ ಕಾಶ್ಮೀರವನ್ನ ಆಕ್ರಮಿಸೋಕೆ ಶುರು ಮಾಡಿಬಿಟ್ರು. ದುಷ್ಟರಿಗೆ ಬುದ್ಧಿ ಕಲಿಸೋಕೆ ನಮ್ಮ ದೇಶದ ಸೈನಿಕರು ಒಂದು ಪ್ಲಾನ್ ಮಾಡಿದ್ರು. ಅದೇ ಜಮ್ಮು ಕಾಶ್ಮೀರ ಬದಲಾಗಿ ಪಂಜಾಬ್ ಮೂಲಕ ಪಾಪಿ ದೇಶದೊಳಗೆ ಸೇನೆ ನುಗ್ಗಿಸೋದು. ಈ ಯೋಜನೆಗೆ ಚೂರು ಟೈಮ್ ವೇಸ್ಟ್ ಮಾಡದೆ ಓಕೆ ಅಂದಿದ್ರು ಅಂದಿನ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ. ಕಾಶ್ಮೀರ ಗೆಲ್ಲಲು ಬಂದಿದ್ದ ಪಾಕಿಸ್ತಾನಕ್ಕೆ ಭಾರತದ ಸೇನೆ ಅವರ ದೇಶದೊಳಗೆ ನುಗ್ತಿದ್ದಂತೆ ಗಾಬರಿ ಆಯಿತು. ಇದೇ ಟೈಮ್ಗೆ ಅಮೆರಿಕ, ಸೋವಿಯತ್ ರಷ್ಯಾ ಮಧ್ಯ ಪ್ರವೇಶಿಸಿ ತಾಷ್ಕೆಂಟ್ ಒಪ್ಪಂದ ಮಾಡಿಸಿ ಕದನ ವಿರಾಮ ಘೋಷಿಸಿದ್ವು. 1971 ಬಾಂಗ್ಲಾ ವಿಮೋಚನೆಗಾಗಿ ಯುದ್ಧ. ಸ್ವಾತಂತ್ರ್ಯ ಸಿಕ್ಕ ಬಳಿಕ ಪಾಕಿಸ್ತಾನದ ಇನ್ನೊಂದು ತುಂಡು ಈಗಿನ ಬಾಂಗ್ಲಾದೇಶವೇ ಆಗಿತ್ತು. ಆದರೆ ಇಲ್ಲಿನ ಜನರನ್ನ ಈ ದುಷ್ಟ ದೇಶ ಸರಿಯಾಗಿ ನಡೆಸಿಕೊಳ್ಳಲಿಲ್ಲ. ಹೀಗಾಗಿ ಇಲ್ಲಿನ ಜನ ದಂಗೆ ಎದ್ದರು. ಅವರ ಬಾಂಗ್ಲಾ ವಿಮೋಚನೆ ಹೋರಾಟಕ್ಕೆ ಭಾರತ ಬೆಂಬಲ ಕೊಡ್ತು. ಹೀಗಾಗಿ ಮತ್ತೆ ಪಾಕಿಸ್ತಾನದ ಜೊತೆ 1971ರ ಡಿಸೆಂಬರ್ 3ರಂದು ಯುದ್ಧ ಶುರುವಾಯಿತು. ಆದರೆ 13 ದಿನಗಳಲ್ಲಿ ಪಾಕಿಸ್ತಾನ ಸೋತು ಹೋಯಿತು. ಅಲ್ಲದೆ ಲೆಫ್ಟಿನೆಂಟ್ ಜನರಲ್ ಅಮೀರ್ ಅಬ್ದುಲ್ ಖಾನ್ ನಿಯಾಜಿ 93,000 ಸೈನಿಕರೊಂದಿಗೆ ಭಾರತದ ಮುಂದೆ ಶರಣಾದ್ರು. 1999 ಕಾಶ್ಮೀರಕ್ಕಾಗಿ ಕಾರ್ಗಿಲ್ ಯುದ್ಧ.
ಆಗ ಶಾಂತಿಪ್ರಿಯ ವಾಜಪೇಯಿ ನಮ್ಮ ದೇಶದ ಪ್ರಧಾನಿಯಾಗಿದ್ರು. ಪಾಪಿ ದೇಶದೊಂದಿಗೆ ಹಾಳು ಬಿದ್ದ ಸಂಬಂಧವನ್ನ ಹೇಗಾದ್ರೂ ಸರಿ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ರು. ಹೀಗಾಗಿಯೇ ದೆಹಲಿ ಮತ್ತು ಲಾಹೋರ್ ನಡುವೆ ಬಸ್ ಸಂಚಾರ ಆರಂಭಿಸಿದ್ರು. ಅಲ್ಲದೆ ತಾವೇ ದಿಲ್ಲಿಯಿಂದ ಲಾಹೋರ್ಗೆ ಬಸ್ಸಲ್ಲಿ ಹೋಗಿದ್ರು. ಆದ್ರೆ ಇದು ಪಾಕಿಸ್ತಾನ ಸೇನೆಗೆ ಇಷ್ಟವಿರಲಿಲ್ಲ. ಹೀಗಾಗಿ ವಾಜಪೇಯಿ ವಾಪಸ್ ಬರೋವಷ್ಟರಲ್ಲಿ ಪಾಕಿಸ್ತಾನದ ಸೈನಿಕರು ಕಾರ್ಗಿಲ್ ಪರ್ವತ ಏರಿ ಕುಳಿತಿದ್ರು. ಹೀಗೆ ಕಾರ್ಗಿಲ್ ಯುದ್ಧ ಶುರುವಾಯಿತು. ಇದೊಂದು ಸೀಮಿತ ಯುದ್ಧವಾಗಿತ್ತು. ಹೀಗಾಗಿ ಇಲ್ಲಿ ವಾಯುಸೇನೆಯನ್ನು ಬಳಸಲಿಲ್ಲ. 2 ತಿಂಗಳ ಭೀಕರ ಯುದ್ಧ ಬಳಿಕ ಭಾರತ ದುಷ್ಟ ದೇಶದ ಸೈನಿಕರನ್ನು 80% ಹಿಮ್ಮೆಟ್ಟಿಸಿತ್ತು. ಅಂತಾರಾಷ್ಟ್ರೀಯ ಒತ್ತಡಕ್ಕೆ ಮಣಿದ ಪಾಕಿಸ್ತಾನ ತನ್ನ ಸೇನೆಯನ್ನ ವಾಪಸ್ ಕರೆಸಿಕೊಳ್ತು. ಹೀಗೆ ಆಪರೇಷನ್ ವಿಜಯ್ನಲ್ಲೂ ಗೆದ್ದ ಭಾರತದ ಮುಕುಟವನ್ನ ಉಳಿಸಿಕೊಳ್ತು. ಫ್ರೆಂಡ್ಸ್, ಈವರೆಗೆ ನಡೆದ 4 ಯುದ್ಧಗಳಲ್ಲಿ ಭಾರತ ಪಾಕಿಸ್ತಾನವನ್ನ ಹೊಡೆದೋಡಿಸಿದೆ. ಆದ್ರೂ ಬುದ್ಧಿ ಕಲಿಯದ ಪಾಕಿಸ್ತಾನ ಕೈಲಾಗದೋನು ಮೈಪರಚಿಕೊಂಡ ಅನ್ನೋ ಹಾಗೆ ಮಾಡ್ತಿರುತ್ತೆ. ಉಗ್ರ ನಾಯಿಗಳನ್ನು ಸಾಕಿ ಭಾರತದ ಗಡಿಯೊಳಗೆ ಚೂ ಬಿಡ್ತಿರುತ್ತೆ. ಅದಕ್ಕೆ ಬುದ್ಧಿ ಕಲಿಸಲು ಭಾರತ 2016ರಲ್ಲಿ ಸರ್ಜಿಕಲ್ ಸ್ಟ್ರೈಕ್ ಮಾಡಿತ್ತು. ಅದೇ ರೀತಿ ಪುಲ್ವಾಮಾದಲ್ಲಿ 2019ರಲ್ಲಿ ಉಗ್ರರು ಯೋಧರ ವಾಹನದ ಮೇಲೆ ದಾಳಿ ನಡೆಸಿದ್ರು. ಅದಕ್ಕೆ ಸರಿಯಾಗಿ ಭಾರತ ಏರ್ ಸ್ಟ್ರೈಕ್ ನಡೆಸಿ ಉಗ್ರರ ಮಾರಣ ಹೋಮ ಮಾಡಿತ್ತು. ಇದು ಭಾರತ ಹಾಗೂ ಪಾಕಿಸ್ತಾನ ನಡುವೆ ನಡೆದಿರೋ ಯುದ್ಧಗಳ ಬಗ್ಗೆ, ಕಿರಿಕ್ಗಳ ಬಗ್ಗೆ ತಿಳಿಸಿಕೊಡೋ ಪ್ರಯತ್ನ. ದಿವಾಳಿ ಸ್ಥಿತಿಯಲ್ಲಿರೋ ದುಷ್ಟ ಪಾಕಿಸ್ತಾನ ಕಂಪ್ಲೀಟ್ ವಾರ್ಗೆ ಇಳಿದ್ರೆ ಎಷ್ಟು ದಿನ ಯುದ್ಧ ಮಾಡಬಹುದು? ಈ ಬಗ್ಗೆ ನಿಮಗೇನು ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ಇಂತಹ ಮತ್ತಷ್ಟು ಮಾಹಿತಿಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರೋ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.